ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 25/10/2023. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಇದರಲ್ಲಿಯೇ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಮೂರೂ ಸಮಾವೇಶವಾಗಿದೆ. ಇದಾಗಿದೆ ಹೊಸ ವಿದ್ಯೆ. ಮಧುರ ಮಕ್ಕಳೇ, ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಇದರಲ್ಲಿಯೇ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಮೂರೂ ಸಮಾವೇಶವಾಗಿದೆ. ಇದಾಗಿದೆ ಹೊಸ ವಿದ್ಯೆ. ಪ್ರಶ್ನೆ: ಸಂಗಮದಲ್ಲಿ ಜ್ಞಾನ ಮತ್ತು ಯೋಗದ ಜೊತೆಯಲ್ಲಿ ಭಕ್ತಿಯೂ ನಡೆಯುತ್ತದೆ. ಹೇಗೆ? ಸಂಗಮದಲ್ಲಿ ಜ್ಞಾನ ಮತ್ತು ಯೋಗದ ಜೊತೆಯಲ್ಲಿ ಭಕ್ತಿಯೂ ನಡೆಯುತ್ತದೆ. ಹೇಗೆ? ಉತ್ತರ: ವಾಸ್ತವದಲ್ಲಿ ಯೋಗಕ್ಕೆ ಭಕ್ತಿ ಎಂದು ಹೇಳಬಹುದಾಗಿದೆ. ಏಕೆಂದರೆ ನೀವು ಮಕ್ಕಳು ಅವ್ಯಭಿಚಾರಿ ನೆನಪಿನಲ್ಲಿರುತ್ತೀರಿ. ನಿಮ್ಮ ಈ ನೆನಪು ಜ್ಞಾನ ಸಹಿತವಾಗಿದೆ. ಆದ್ದರಿಂದ ಇದಕ್ಕೆ ಯೋಗವೆಂದು ಹೇಳಲಾಗಿದೆ. ದ್ವಾಪರದಿಂದ ಕೇವಲ ಭಕ್ತಿ ಇರುತ್ತದೆ, ಜ್ಞಾನವಿರುವುದಿಲ್ಲ. ಆದ್ದರಿಂದ ಆ ಭಕ್ತಿಗೆ ಯೋಗವೆಂದು ಹೇಳಲಾಗುವುದಿಲ್ಲ. ಅದರಲ್ಲಿ ಯಾವುದೇ ಗುರಿ ಉದ್ದೇಶವಿರುವುದಿಲ್ಲ. ಈಗ ನಿಮಗೆ ಜ್ಞಾನವು ಸಿಗುತ್ತದೆ, ಯೋಗವನ್ನು ಮಾಡುತ್ತೀರಿ ಮತ್ತು ಬೇಹದ್ದಿನ ಸೃಷ್ಟಿಯೊಂದಿಗೆ ನಿಮಗೆ ವೈರಾಗ್ಯವೂ ಇದೆ. ಗೀತೆ: ಯಾರೋ ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ಮುಗುಳ್ನಗುವುದನ್ನು ಕಲಿಸಿದರೋ. ಓಂ ಶಾಂತಿ. ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ಶಾಸ್ತ್ರಗಳ ವಿದ್ಯೆ ಅದೇನೂ ವಿದ್ಯೆಯಲ್ಲ. ಏಕೆಂದರೆ ಶಾಸ್ತ್ರಗಳ ವಿದ್ಯೆಯಲ್ಲಿ ಯಾವುದೇ ಗುರಿ ಉದ್ದೇಶವಿರುವುದಿಲ್ಲ. ಶಾಸ್ತ್ರಗಳಿಂದ ಯಾವುದೇ ಪ್ರಪಂಚದ ವಿಚಾರ ತಿಳಿಯುವುದಿಲ್ಲ. ಅಮೆರಿಕ ಎಲ್ಲಿದೆ? ಅದನ್ನು ಯಾರು ಹುಡುಕಿದರು? ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ. ಇಂತಹವರು ಇಂತಹದ್ದನ್ನು ಹುಡುಕಿದರೆಂದು ಹೇಳುತ್ತಾರೆ. ಕೆಲವರು ತಮ್ಮ ವಾಸಕ್ಕಾಗಿ ಭೂಮಿಯನ್ನು ಪತ್ತೆ ಹಚ್ಚುತ್ತಾರೆ. ನೋಡಿದಿರಾ? ಮನುಷ್ಯರ ಜನಸಂಖ್ಯೆ ಬಹಳ ಆಗಿಬಿಟ್ಟಿದೆ. ವಾಸಕ್ಕಾಗಿ ಭೂಮಿಯಂತೂ ಬೇಕಲ್ಲವೇ? ಇವೆಲ್ಲವೂ ವಿದ್ಯೆಯ ಮಾತುಗಳಾಗಿವೆ. ಇದಕ್ಕೆ ಶಿಕ್ಷಣವೆಂದು ಹೇಳಲಾಗುತ್ತದೆ. ನಿಮ್ಮದೂ ಸಹ ಇದು ಶಿಕ್ಷಣವಾಗಿದೆ. ಇದಕ್ಕೆ ಆಶ್ರಮವೆಂದು ಹೇಳುವುದೇ ಅಥವಾ ಶಿಕ್ಷಣ ಎಂದು ಹೇಳುವುದೇ ಅಥವಾ ವಿಶ್ವವಿದ್ಯಾಲಯವೆಂದು ಹೇಳುವುದೇ? ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಆ ವಿದ್ಯೆಯ ನಕ್ಷೆಗಳೇ ಬೇರೆಯಾಗಿರುತ್ತವೆ. ಶಾಸ್ತ್ರಗಳಿಂದ ಬೆಳಕು ಸಿಗುವುದಿಲ್ಲ. ವಿದ್ಯೆಯಿಂದಲೇ ಬೆಳಕು ಅರ್ಥಾತ್ ಪ್ರಕಾಶತೆಯು ಸಿಗುತ್ತದೆ. ನಿಮ್ಮದು ವಿದ್ಯೆಯೂ ಆಗಿದೆ. ವೈಕುಂಠವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಆ ವಿದ್ಯೆಯಲ್ಲಿಯೂ ಇಲ್ಲ, ಶಾಸ್ತ್ರಗಳಲ್ಲಿಯೂ ಇಲ್ಲ. ಈ ಜ್ಞಾನವೇ ಹೊಸದಾಗಿದೆ. ಇದನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ. ಸ್ವರ್ಗ ನರಕ ಎಲ್ಲವೂ ಇಲ್ಲಿಯೇ ಇದೆ ಎಂದು ಮನುಷ್ಯರು ಹೇಳಿಬಿಡುತ್ತಾರೆ. ಸ್ವರ್ಗ ನರಕವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ. ಈ ಮಾತುಗಳು ಶಾಸ್ತ್ರಗಳಲ್ಲಿಯೂ ಇಲ್ಲ, ಆ ಶಿಕ್ಷಣದಲ್ಲಿಯೂ ಇಲ್ಲ. ಇವು ಹೊಸ ಮಾತುಗಳಾಗಿರುವ ಕಾರಣ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಇಂತಹ ಜ್ಞಾನವನ್ನು ಎಲ್ಲಿಯೂ ಕೇಳಿಯೇ ಇಲ್ಲವೆಂದು ಹೇಳುತ್ತಾರೆ. ಇವಂತೂ ಹೊಸ ವಿಚಿತ್ರವಾದ ಮಾತುಗಳಾಗಿವೆ. ಇದನ್ನು ಯಾರೂ ಎಂದೂ ತಿಳಿಸಿಲ್ಲ. ಇವು ಅವಶ್ಯಕವಾಗಿ ಹೊಸ ಮಾತುಗಳೇ ಆಗಿವೆ. ಇವನ್ನು ಆ ಶಿಕ್ಷಣದವರಾಗಲಿ ಸನ್ಯಾಸಿ ಮುಂತಾದವರಾಗಲಿ ತಿಳಿಸುವುದಿಲ್ಲ. ಆದ್ದರಿಂದ ಪರಮಪಿತ ಪರಮಾತ್ಮನನ್ನೇ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ. ಬೇಹದ್ದಿನ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ. ಜ್ಞಾನದಿಂದ ಸ್ವರ್ಗ ಮತ್ತು ನರಕದ ವಿಸ್ತಾರವನ್ನು ತಿಳಿಸುತ್ತಾರೆ. ಇವು ಹೊಸ ಮಾತುಗಳಾಗಿವೆಯಲ್ಲವೇ? ಈ ವಿದ್ಯೆಯಲ್ಲಿ ಎಲ್ಲವೂ ಇದೆ. ಜ್ಞಾನವೂ ಇದೆ, ಯೋಗವೂ ಇದೆ,
ವಿದ್ಯೆಯೂ ಇದೆ, ಭಕ್ತಿಯೂ ಇದೆ. ಯೋಗಕ್ಕೆ ಭಕ್ತಿ ಎಂದು ಹೇಳಬಹುದು, ಏಕೆಂದರೆ ಒಬ್ಬರ ಜೊತೆ ಯೋಗವನ್ನು ಜೋಡಿಸಿ ಅವರನ್ನು ನೆನಪು ಮಾಡಲಾಗುತ್ತದೆ. ಆ ಭಕ್ತರು ಸಹ ನೆನಪು ಮಾಡುತ್ತಾರೆ, ಪೂಜೆ ಮಾಡುತ್ತಾರೆ, ಹಾಡುತ್ತಾರೆ. ಆ ಭಕ್ತಿ ಮಾಡುವುದಕ್ಕೆ ಯೋಗವೆಂದು ಹೇಳುವುದಿಲ್ಲ. ತಿಳಿದುಕೊಳ್ಳಿ, ಹೇಗೆ ಮೀರಾ ಕೃಷ್ಣನ ಜೊತೆ ಬುದ್ಧಿ ಯೋಗವನ್ನು ಇಡುತ್ತಿದ್ದಳೋ, ಕೃಷ್ಣನನ್ನು ನೆನಪು ಮಾಡುತ್ತಿದ್ದಳೋ, ಅದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ. ಏಕೆಂದರೆ ಅವರ ಬುದ್ಧಿಯಲ್ಲಿ ಯಾವುದೇ ಗುರಿ ಉದ್ದೇಶವಿಲ್ಲ. ಇದಕ್ಕೆ ಜ್ಞಾನವೆಂದು ಹೇಳುತ್ತಾರೆ, ಭಕ್ತಿ ಎಂದು ಹೇಳುತ್ತಾರೆ. ಇಲ್ಲಿ ಒಬ್ಬರನ್ನೇ ನೆನಪು ಮಾಡುತ್ತೀರಿ. ಸತ್ಯಯುಗದಲ್ಲಿ ಭಕ್ತಿಯೂ ಇರುವುದಿಲ್ಲ, ಜ್ಞಾನವೂ ಇರುವುದಿಲ್ಲ. ಸಂಗಮ ಯುಗದಲ್ಲಿ ಜ್ಞಾನ ಮತ್ತು ಭಕ್ತಿ ಎರಡೂ ಇವೆ, ಮತ್ತು ದ್ವಾಪರದಿಂದ ಹಿಡಿದು ಕೇವಲ ಭಕ್ತಿಯು ನಡೆಯುತ್ತಾ ಬಂದಿದೆ. ಯಾರನ್ನು ನೆನಪು ಮಾಡಬೇಕೋ ಅವರ ಭಕ್ತಿ ಮಾಡುತ್ತಾರೆ. ಇಲ್ಲಿ ಇದು ಜ್ಞಾನವೂ ಆಗಿದೆ, ಯೋಗವೂ ಆಗಿದೆ, ಭಕ್ತಿಯೂ ಇದೆ. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಹುದು. ಅವರು ಕೇವಲ ಭಕ್ತರಾಗಿದ್ದಾರೆ, ತತ್ವದೊಂದಿಗೆ ಯೋಗವನ್ನು ಜೋಡಿಸುತ್ತಾರೆ. ಆದರೆ ಅವರದು ಅನೇಕರೊಂದಿಗೆ ಯೋಗವಾಗಿದೆ. ಆದ್ದರಿಂದ ಅವರಿಗೆ ಭಕ್ತರೆಂದು ಹೇಳುತ್ತಾರೆ. ನಿಮ್ಮದು ಅವ್ಯಭಿಚಾರಿ ಯೋಗವಾಗಿದೆ. ಇದನ್ನು ಸ್ವಯಂ ಜ್ಞಾನಸಾಗರನೇ ಕುಳಿತು ಓದಿಸುತ್ತಾರೆ. ಅವರೊಂದಿಗೆ ಯೋಗವನ್ನು ಇಡಲಾಗುತ್ತದೆ. ಆ ಮನುಷ್ಯರಂತೂ ಆತ್ಮವನ್ನೇ ತಿಳಿದುಕೊಂಡಿಲ್ಲ. ನಾವಂತೂ ತಿಳಿದುಕೊಂಡಿದ್ದೇವೆ. ಪರಮಪಿತ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ನಾವು ತಂದೆಯ ಬಳಿ ಹೊರಟು ಹೋಗುತ್ತೇವೆ. ಅವರು ಹನುಮಂತನನ್ನು ನೆನಪು ಮಾಡುತ್ತಾರೆಂದರೆ ಅವರ ಸಾಕ್ಷಾತ್ಕಾರವಾಗುತ್ತದೆ. ಅದಕ್ಕೆ ವ್ಯಭಿಚಾರಿ ಎಂದು ಕರೆಯುತ್ತಾರೆ. ಇದು ವ್ಯಭಿಚಾರಿ ಯೋಗವಾಗಿದೆ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿರುವುದರಿಂದ ಇದರಲ್ಲಿ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಎಲ್ಲವೂ ಒಟ್ಟಿಗೆ ಇದೆ, ಮತ್ತು ಅವರದೆಲ್ಲವೂ ಬೇರೆ ಬೇರೆಯಾಗಿದೆ. ಭಕ್ತಿಯೂ ಬೇರೆ, ಜ್ಞಾನವೂ ಸಹ ಕೇವಲ ಶಾಸ್ತ್ರಗಳ ಜ್ಞಾನವಾಗಿದೆ. ವೈರಾಗ್ಯವು ಹದ್ದಿನದ್ದಾಗಿದೆ. ಇಲ್ಲಿ ಬೇಹದ್ದಿನ ಮಾತಾಗಿದೆ. ನಾವು ಬೇಹದ್ದಿನ ತಂದೆಯನ್ನು ಅರಿತುಕೊಂಡಿದ್ದೇವೆ, ಆದ್ದರಿಂದ ಅವರನ್ನು ನೆನಪು ಮಾಡುತ್ತೇವೆ. ಅವರು ಬಲೆ ಶಿವನನ್ನು ನೆನಪು ಮಾಡುತ್ತಾರೆ, ಆದರೆ ವಿಕರ್ಮ ವಿನಾಶವಾಗುವುದಿಲ್ಲ, ಏಕೆಂದರೆ ಅವರು ಶಿವನ ಕರ್ತವ್ಯವನ್ನೇ ಅರಿತುಕೊಂಡಿಲ್ಲ. ಅವರ ಬಳಿ ವಿಕರ್ಮ ವಿನಾಶವಾಗುವ ಜ್ಞಾನವೇ ಇಲ್ಲ. ಇಲ್ಲಂತೂ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಅಲ್ಲಿ ಕಾಶಿಯಲ್ಲಿ ಹೋಗಿ ಬಲಿಯಾಗುತ್ತಾರೆಂದರೆ ಅವರ ವಿಕರ್ಮ ವಿನಾಶವಾಗುತ್ತದೆ. ನೋವನ್ನು ಅನುಭವಿಸಬೇಕಾಗುತ್ತದೆ, ಆದರೆ ನಿಮ್ಮ ತರಹ ನಿಧಾನವಾಗಿ ಕರ್ಮಾತೀತರಾಗುತ್ತಾರೆ ಎಂದಲ್ಲ. ಅವರ ವಿಕರ್ಮಗಳು ಶಿಕ್ಷೆಗಳನ್ನು ಅನುಭವಿಸುತ್ತಾ ಸಮಾಪ್ತಿ ಆಗುತ್ತದೆಯೇ ಹೊರತು ಹಾಗೆಯೇ ಕ್ಷಮಾಪಣೆ ಆಗಿಬಿಡುವುದಿಲ್ಲ. ಇದು ವಿದ್ಯೆಯೂ ಆಗಿದೆ, ಜ್ಞಾನವೂ ಆಗಿದೆ, ಭಕ್ತಿಯೂ ಆಗಿದೆ. ಇದರಲ್ಲಿ ಎಲ್ಲವೂ ಇದೆ. ಕಲಿಸುವವರಂತೂ ಒಬ್ಬರೇ ತಂದೆಯಾಗಿದ್ದಾರೆ. ಇದಕ್ಕೆ ಆಶ್ರಮ ಅಥವಾ ಶಿಕ್ಷಣ ಕೇಂದ್ರವೆಂದು ಹೇಳಲಾಗುತ್ತದೆ. ಬಹಳ ಚೆನ್ನಾಗಿ ಬರೆಯಲಾಗಿದೆ. ಮೊದಲು ಓಂ ಮಂಡಲಿ ಎನ್ನುವ ಹೆಸರು ತಪ್ಪಾಗಿತ್ತು. ಈಗ ತಿಳುವಳಿಕೆ ಬಂದಿದೆ. ಶಿಕ್ಷಣ ಕೇಂದ್ರವೆಂಬ ಹೆಸರು ಬಹಳ ಚೆನ್ನಾಗಿದೆ. ಯಾರಿಗೆ ಬೇಕಾದರೂ ತಿಳಿಸಬಹುದು. ನೀವು ಸಹ ಬ್ರಹ್ಮ ಕುಮಾರರಾಗಿದ್ದೀರಿ. ತಂದೆಯು ಎಲ್ಲರ ರಚಯಿತನಾಗಿದ್ದಾರೆ. ಮೊಟ್ಟ ಮೊದಲು ಅವರು ಸೂಕ್ಷ್ಮವತನವನ್ನು ರಚಿಸಬೇಕಾಗಿದೆ. ಬ್ರಹ್ಮ, ವಿಷ್ಣು, ಶಂಕರರು ಸೂಕ್ಷ್ಮವತನವಾಸಿಗಳಾಗಿದ್ದಾರೆ. ತಂದೆಯು ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಂದರೆ ಅವಶ್ಯಕವಾಗಿ ಪ್ರಜಾಪಿತ ಬ್ರಹ್ಮರವರ ಬೇಕಾಗಿದೆ. ಸೂಕ್ಷ್ಮವತನವಾಸಿ ಬ್ರಹ್ಮರವರಂತೂ ಇಲ್ಲಿಗೆ ಬರಲು ಸಾಧ್ಯವಿಲ್ಲ.
ಅವರು ಸಂಪೂರ್ಣ ಅವ್ಯಕ್ತರಾಗಿದ್ದಾರೆ. ಆದರೆ ಇಲ್ಲಿ ಸಾಕಾರಿ ಬ್ರಹ್ಮರವರು ಬೇಕಲ್ಲವೇ? ಅವರೆಲ್ಲಿಂದ ಬಂದರು ಎನ್ನುವ ಮಾತನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಚಿತ್ರಗಳಂತೂ ಇದೆಯಲ್ಲವೇ? ಬ್ರಹ್ಮರವರಿಂದ ಬ್ರಾಹ್ಮಣರು ರಚಿಸಲ್ಪಟ್ಟರು. ಆದರೆ ಬ್ರಹ್ಮರವರೆಲ್ಲಿಂದ ಬಂದರು ಎಂದರೆ ದತ್ತು ಮಾಡಿಕೊಳ್ಳಲಾಗುತ್ತದೆ. ಹೇಗೆ ಯಾವ ರಾಜನಿಗಾದರೂ ಮಕ್ಕಳಿಲ್ಲದಿದ್ದರೆ ದತ್ತು ಮಾಡಿಕೊಳ್ಳುತ್ತಾರೆ, ತಂದೆಯೂ ಸಹ ಇವರನ್ನು ದತ್ತು ಮಾಡಿಕೊಂಡು ಇವರ ಹೆಸರನ್ನು ಬದಲಾಯಿಸಿ ಪ್ರಜಾಪಿತ ಬ್ರಹ್ಮ ಎಂದು ಹೆಸರನ್ನಿಡುತ್ತಾರೆ. ಆ ಮೇಲಿರುವವರಂತೂ ಕೆಳಗೆ ಬರಲು ಸಾಧ್ಯವಿಲ್ಲ. ಈ ಕೆಳಗಿರುವವರೇ ಮೇಲೆ ಹೋಗಬೇಕಾಗಿದೆ. ಅವರು ಅವ್ಯಕ್ತ, ಇವರು ವ್ಯಕ್ತವಾಗಿದ್ದಾರೆ. ಆದ್ದರಿಂದ ಈ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಎಲ್ಲರಿಗೆ ಪ್ರಶ್ನೆ ಉದ್ಭವಿಸುತ್ತದೆ. ಈ ದಾದಾರವರಿಗೆ ಕೆಲವೊಮ್ಮೆ ಬ್ರಹ್ಮ, ಕೆಲವೊಮ್ಮೆ ಭಗವಂತ, ಕೆಲವೊಮ್ಮೆ ಕೃಷ್ಣನೆಂದು ಹೇಳುತ್ತೀರಿ ಎನ್ನುತ್ತಾರೆ. ಈಗ ಇವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ, ಆದರೆ ಬ್ರಹ್ಮ ಮತ್ತು ಕೃಷ್ಣನೆಂದು ಹೇಳಬಹುದು. ಏಕೆಂದರೆ ಕೃಷ್ಣನು ಕಪ್ಪಾಗಿರುತ್ತಾನೆ. ಅಂದರೆ ಯಾವಾಗ ರಾತ್ರಿಯಾಗುತ್ತದೆಯೋ ಆಗ ಬ್ರಹ್ಮ ಎಂದು, ದಿನವಾದಾಗ ಕೃಷ್ಣನೆಂತಲೂ ಹೇಳುತ್ತಾರೆ. ಕೃಷ್ಣನ ಆತ್ಮವು ಈಗ ಅಂತಿಮ ಜನ್ಮದಲ್ಲಿದೆ ಮತ್ತು ಶ್ರೀಕೃಷ್ಣನದು ಆದಿಯ ಜನ್ಮವಾಗಿದೆ. ಇದನ್ನು ಸ್ಪಷ್ಟವಾಗಿ ಬರೆಯಬೇಕಾಗುತ್ತದೆ. ರಾಧೆ ಕೃಷ್ಣರ ಅಥವಾ ಲಕ್ಷ್ಮೀನಾರಾಯಣರ 84 ಜನ್ಮಗಳ ಬಗ್ಗೆ ತಿಳಿಸಬೇಕಾಗುತ್ತದೆ. ಇಲ್ಲಿ ಇವರನ್ನು ದತ್ತು ಮಾಡಿಕೊಳ್ಳುತ್ತಾರೆ ಅಂದಾಗ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿಯಾಗಿ ಬಿಡುತ್ತದೆ. ಅದೇ ಲಕ್ಷ್ಮೀನಾರಾಯಣರ ದಿನ ಮತ್ತು ರಾತ್ರಿಯಾಗಿದೆ. ಅವರ ವಂಶಾವಳಿಗೂ ಸಹ ಹಾಗೇ ಆಗುತ್ತದೆ. ನೀವೀಗ ಬ್ರಾಹ್ಮಣ ಕುಲದವರಾಗಿದ್ದೀರಿ, ನಂತರ ದೇವತಾ ಕುಲದವರು ಆಗುತ್ತೀರಿ ಅಂದಾಗ ಇದು ಬ್ರಹ್ಮ ಕುಮಾರ ಕುಮಾರಿಯರ ದಿನ ಮತ್ತು ರಾತ್ರಿಯಾಯಿತು. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಚಿತ್ರಗಳಲ್ಲಿಯೂ ಸ್ಪಷ್ಟವಾಗಿದೆ. ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ, ಅದು ಅಂತಿಮ ಜನ್ಮವಾಗಿದೆ. ಬ್ರಹ್ಮ ಎಲ್ಲಿಂದ ಬಂದರು, ಯಾರಿಂದ ಜನ್ಮ ಪಡೆದರು ಅಂದರೆ ಬ್ರಹ್ಮರವರನ್ನು ದತ್ತು ಮಾಡಿಕೊಳ್ಳಲಾಗುತ್ತದೆ. ಹೇಗೆ ರಾಜನು ದತ್ತು ಮಾಡಿಕೊಳ್ಳುತ್ತಾನೆ, ನಂತರ ಆ ಮಗುವಿಗೆ ರಾಜಕುಮಾರನೆಂದು ಹೇಳುತ್ತಾರೆ. ಇಂತಹ ರಾಜಕುಮಾರನೆಂದು ಹೆಸರನ್ನು ಬದಲಾಯಿಸುತ್ತಾರೆ. ಮೊದಲಂತೂ ರಾಜಕುಮಾರನಾಗಿರಲಿಲ್ಲ. ರಾಜನು ಯಾವಾಗ ದತ್ತು ಮಾಡಿಕೊಂಡರೋ ಆಗ ರಾಜಕುಮಾರನೆಂಬ ಹೆಸರನ್ನಿಟ್ಟರು. ಈ ಸಂಪ್ರದಾಯವು ನಡೆಯುತ್ತಾ ಬಂದಿದೆ. ಅಂದ ಮೇಲೆ ಮಕ್ಕಳಿಗೆ ಇದು ಬುದ್ಧಿಯಲ್ಲಿರಬೇಕು. ತಂದೆಯು ಹೇಗೆ ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ. ಈ ಜ್ಞಾನ ನೀವು ಮಕ್ಕಳಲ್ಲಿದೆ. ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ. ಮುಂದೆ ಹೋದಂತೆ ಚಿಕ್ಕ ಚಿಕ್ಕ ಮಕ್ಕಳೂ ಸಹ ಬಹಳ ತೀಕ್ಷ್ಣವಾಗುತ್ತಾರೆ. ಏಕೆಂದರೆ ಕುಮಾರಿಯರಾಗಿದ್ದಾರೆ. ಕುಮಾರಿಯರ ಮೂಲಕ ಬಾಣ ಹೊಡೆಸಿದರೆಂದು ಬರೆಯಲಾಗಿದೆ. ಕುಮಾರಿಯರ ಚಮತ್ಕಾರವು ನಂಬರ್ 1ನಲ್ಲಿ ಹೋಗಿದೆ. ಮಮ್ಮಾರವರು ಸಹ ಕುಮಾರಿಯರಾಗಿದ್ದಾರೆ. ಎಲ್ಲರಿಗಿಂತ ತೀಕ್ಷ್ಣವಾಗಿ ಹೋಗಿದ್ದಾರೆ. ಮಗಳು ತಾಯಿಯನ್ನು ಪ್ರತ್ಯಕ್ಷ ಮಾಡುತ್ತಾಳೆಂದು ಹೇಳಲಾಗುತ್ತದೆ. ತಾಯಿ ಏನು ಯಾರೊಂದಿಗೂ ಕುಳಿತು ಮಾತನಾಡುವುದಿಲ್ಲ. ಈ ತಾಯಿ ಬ್ರಹ್ಮ ಅಂತೂ ಗುಪ್ತ. ಆದರೆ ಮಮ್ಮ ಪ್ರತ್ಯಕ್ಷವಾಗಿದ್ದಾರೆ. ಅಂದ ಮೇಲೆ ನೀವು ಶಕ್ತಿಯರು ಅಥವಾ ಮಕ್ಕಳ ಕೆಲಸವೇ ತಾಯಿಯನ್ನು ಪ್ರತ್ಯಕ್ಷ ಮಾಡುವುದಾಗಿದೆ. ಅನೇಕ ಒಳ್ಳೊಳ್ಳೆಯ ಮಕ್ಕಳು ಅಂದರೆ ಕುಮಾರಿಯರು ಇದ್ದಾರೆ. ಅವರ ಪುರುಷಾರ್ಥವು ಚೆನ್ನಾಗಿ ನಡೆಯುತ್ತದೆ. ಕೌರವ ಸಂಪ್ರದಾಯದಲ್ಲಿಯೂ ಸಹ ಕೆಲವು ಮುಖ್ಯವಾದ ಮಹಾರಥಿಗಳ ಹೆಸರುಗಳು ಇವೆಯಲ್ಲವೇ? ಹಾಗೆಯೇ ಇಲ್ಲಿಯೂ ಸಹ ಮಹಾರಥಿಯರ ಹೆಸರುಗಳಿವೆ.
ಎಲ್ಲರಿಗಿಂತ ಹಿರಿಯರು ಶಿವ ತಂದೆಯಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ. ಅವರ ಸ್ಥಾನವೂ ಶ್ರೇಷ್ಠವಾಗಿದೆ. ವಾಸ್ತವದಲ್ಲಿ ನಾವಾತ್ಮರುಗಳಿರುವ ಧಾಮವೂ ಶ್ರೇಷ್ಠವಾಗಿದೆ. ಮನುಷ್ಯರಂತೂ ಕೇವಲ ಮಹಿಮೆ ಮಾಡುತ್ತಿರುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ನಾವಾತ್ಮಗಳೂ ಸಹ ಅಲ್ಲಿನ ನಿವಾಸಿಗಳಾಗಿರುತ್ತೇವೆ. ನಾವು ಜನನ ಮರಣದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ತಂದೆಯು ಜನನ ಮರಣದಲ್ಲಿ ಬರುವುದಿಲ್ಲ. ಪಾತ್ರವು ಅವರದೂ ಇದೆ, ಆದರೆ ಹೀಗಿದೆ. ಅದು ಯಾವ ರೀತಿ ಇದೆ ಎಂಬುದು ನೀವು ತಿಳಿದುಕೊಂಡಿದ್ದೀರಿ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದು ಶಿವ ತಂದೆಯ ರಥವಾಗಿದೆ, ಅಶ್ವ ಅಥವಾ ಕುದುರೆಯೂ ಆಗಿದೆ. ಆದರೆ ಆ ಕುದುರೆ ಗಾಡಿಯೆಲ್ಲ ಯಾವ ತಪ್ಪುಗಳಾಗಿ ಬಿಟ್ಟಿವೆಯೋ ಅವೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಅರ್ಧ ಕಲ್ಪ ನಾವು ಸಹ ತಪ್ಪುಗಳಲ್ಲಿ ಅಥವಾ ಮರೆವಿನಲ್ಲಿ ಅಲೆದಾಡುತ್ತಾ ಪೂರ್ತಿ ದಾರಿ ತಪ್ಪಿ ಹೋಗುತ್ತೇವೆ. ಈಗ ಬೆಳಕು ಸಿಕ್ಕಿರುವುದರಿಂದ ಬಹಳ ಜಾಗೃತರಾಗಿದ್ದೇವೆ. ನಮಗೆ ಗೊತ್ತಿದೆ, ಈ ಹಳೆಯ ಪ್ರಪಂಚವು ನಾಶವಾಗಲಿದೆ. ನಾವು ನಷ್ಟಮೋಹಿಗಳಾಗಬೇಕಾಗಿದೆ. ಕಮಲ ಪುಷ್ಪ ಸಮಾನ ಗೃಹಸ್ಥದಲ್ಲಿರುತ್ತಾ ನಷ್ಟಮೋಹಿಗಳಾಗುವ ಪುರುಷಾರ್ಥ ಮಾಡಬೇಕು. ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕು, ಜೊತೆಯೂ ಇರಬೇಕಾಗಿದೆ. ಈ ಬಟ್ಟೆಯೂ ಸಹ ಆಗಬೇಕಿತ್ತು, ಹೇಗೆ ಕಲ್ಪದ ಹಿಂದೆಯೂ ಆಗಿತ್ತು. ಆದರೆ ಈಗಂತೂ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಪರಿಶ್ರಮ ಪಡಬೇಕು. ಇಲ್ಲಿ ಮನೆ ಮಠವನ್ನು ಬಿಟ್ಟು ಬರುವ ಮಾತಿಲ್ಲ. ನಾವಂತೂ ಮನೆಯಲ್ಲಿ ಕುಳಿತಿದ್ದೇವಲ್ಲವೇ? ಎಷ್ಟು ಮಕ್ಕಳಿದ್ದಾರಲ್ಲವೇ? ಲೌಕಿಕವೂ ಇತ್ತಲ್ಲವೇ? ಏನನ್ನೂ ಬಿಡಲಿಲ್ಲ. ಸನ್ಯಾಸಿಗಳಂತೂ ಕಾಡಿಗೆ ಹೊರಟು ಹೋಗುತ್ತಾರೆ. ನಾವಂತೂ ಪಟ್ಟಣದಲ್ಲಿ ಕುಳಿತಿದ್ದೇವೆ. ಅಂದ ಮೇಲೆ ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ತಂದೆಯ ರಚನೆಯಾಗಿದೆ. ತಂದೆಯು ಸಂಪಾದಿಸಿ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ. ಮೊದಲಂತೂ ಕಾಮವಿಕಾರದ ಆಸ್ತಿಯನ್ನು ಕೊಡುತ್ತಾರೆ. ನಂತರ ಅದರಿಂದ ಬಿಡಿಸಿ ನಿರ್ವಿಕಾರಿಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಹೀಗೂ ಇರುತ್ತಾರೆ. ಕೆಲವು ಮಕ್ಕಳು ತಂದೆ ತಾಯಿಗೆ ಜ್ಞಾನವನ್ನು ಕೊಡುತ್ತಾರೆ. ಇನ್ನು ಕೆಲವರು ತಂದೆಯು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಾರೆ. ಇದು ರಾಜಯೋಗವಾಗಿದೆ, ಅದು ಹಠಯೋಗವಾಗಿದೆ. ಆತ್ಮಕ್ಕೆ ಪರಮಾತ್ಮನಿಂದ ಜ್ಞಾನವು ಸಿಗುತ್ತದೆ. ನಾನು ಬ್ರಹ್ಮ, ರಾಜರಿಗೂ ರಾಜರಾಗಿದ್ದೇನೆ. ಈಗ ಬಡವನಾಗಿದ್ದೇನೆ. ಬಡವನಿಂದ ರಾಜನೆಂದು ಗಾಯನವಿದೆ. ಮಕ್ಕಳಿಗೆ ಗೊತ್ತಿದೆ, ನಾವು ಯಾರು ಸೂರ್ಯವಂಶಿಗಳಾಗಿದ್ದೆವೋ ಈಗ ಶೂದ್ರ ವಂಶಿಗಳಾಗಿದ್ದೇವೆ. ನರಕ ಮತ್ತು ಸ್ವರ್ಗ ಬೇರೆ ಬೇರೆಯಾಗಿದೆ. ಇದೂ ಸಹ ತಿಳಿಸಬೇಕಾಗುತ್ತದೆ. ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಅನೇಕ ಮಕ್ಕಳು ಏನನ್ನೂ ತಿಳಿದುಕೊಂಡಿಲ್ಲ. ಅಂದರೆ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವೇನೂ ಮಾಡಲಿಲ್ಲ. ಕೆಲವರ ಅದೃಷ್ಟದಲ್ಲಿ ಏನೂ ಇಲ್ಲ, ಕೆಲವರ ಅದೃಷ್ಟದಲ್ಲಿ ಎಲ್ಲವೂ ಇದೆ. ಅದೃಷ್ಟವೇ ಪುರುಷಾರ್ಥ ಮಾಡಿಸುತ್ತದೆ. ಅದೃಷ್ಟದಲ್ಲಿಲ್ಲದಿದ್ದರೆ ಪುರುಷಾರ್ಥವೇನು ಮಾಡುತ್ತಾರೆ? ಇದು ಒಂದೇ ಪಾಠಶಾಲೆಯಾಗಿದೆ, ನಡೆಯುತ್ತಲೇ ಇರುತ್ತದೆ. ಆದರೆ ಕೆಲವು ಮಕ್ಕಳು ಅರ್ಧದಲ್ಲಿಯೇ ಬೀಳುತ್ತಾರೆ. ಇನ್ನೂ ಕೆಲವರು ನಡೆಯುತ್ತಾ ಸತ್ತು ಹೋಗುತ್ತಾರೆ. ಜನ್ಮ ಪಡೆಯುವುದು ಮತ್ತು ಸಾಯುವುದು ಹೀಗೆ ಬಹಳ ಆಗುತ್ತದೆ. ಈ ಜ್ಞಾನವು ಬಹಳ ವಿಚಿತ್ರವಾಗಿದೆ. ಜ್ಞಾನವಂತೂ ಬಹಳ ಸಹಜವಾಗಿದೆ. ಆದರೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದರಲ್ಲಿ ಪೂರ್ಣ ಪರಿಶ್ರಮವಿದೆ. ಯಾವಾಗ ವಿಕರ್ಮ ವಿನಾಶವಾಗುತ್ತದೆಯೋ ಆಗಲೇ ಹಾರಲು ಸಾಧ್ಯ. ಧ್ಯಾನಕ್ಕಿಂತ ಜ್ಞಾನವು ಶ್ರೇಷ್ಠ. ಧ್ಯಾನದಲ್ಲಿ ಮಾಯೆಯ ವಿಘ್ನಗಳು ಬಹಳ ಬರುತ್ತವೆ. ಆದ್ದರಿಂದ ಧ್ಯಾನಕ್ಕಿಂತ ಜ್ಞಾನವು ಒಳ್ಳೆಯದಾಗಿದೆ. ಆದರೆ ಯೋಗಕ್ಕಿಂತ ಜ್ಞಾನವು ಒಳ್ಳೆಯದೆಂದಲ್ಲ. ಕೇವಲ ಧ್ಯಾನಕ್ಕೋಸ್ಕರವೇ ಈ ರೀತಿ ಹೇಳಲಾಗುತ್ತದೆ.
ಯಾರು ಧ್ಯಾನದಲ್ಲಿ ಹೋಗುತ್ತಿದ್ದರೋ ಅವರು ಇಂದಿಲ್ಲ. ಯೋಗದಲ್ಲಂತೂ ಸಂಪಾದನೆ ಆಗುತ್ತದೆ, ವಿಕರ್ಮ ವಿನಾಶವಾಗುತ್ತದೆ. ಧ್ಯಾನದಲ್ಲಿ ಯಾವುದೇ ಸಂಪಾದನೆ ಇಲ್ಲ, ಯೋಗ ಮತ್ತು ಜ್ಞಾನದಲ್ಲಿ ಸಂಪಾದನೆ ಇದೆ. ಯೋಗ ಮತ್ತು ಜ್ಞಾನವಿಲ್ಲದೆ ಆರೋಗ್ಯವಂತರು ಐಶ್ವರ್ಯವಂತರಾಗಲು ಸಾಧ್ಯವಿಲ್ಲ. ನಂತರ ಓಡಾಡುವ ತಿರುಗಾಡುವ ಅಭ್ಯಾಸವಾಗಿ ಬಿಡುತ್ತದೆ. ಇದು ಸಹ ಸರಿ ಇಲ್ಲ. ಧ್ಯಾನವು ಬಹಳ ನಷ್ಟ ಮಾಡಿಸುತ್ತದೆ. ಜ್ಞಾನ ಸೆಕೆಂಡಿನದ್ದಾಗಿದೆ, ಯೋಗವು ಸೆಕೆಂಡಿನದ್ದಲ್ಲ. ಎಲ್ಲಿಯವರೆಗೆ ಜೀವಿಸಿರಬೇಕಾಗುತ್ತದೆಯೋ ಅಲ್ಲಿಯವರೆಗೆ ಯೋಗ ಮಾಡುತ್ತಲೇ ಇರಬೇಕಾಗಿದೆ. ಜ್ಞಾನ ಸಹಜ, ಆದರೆ ಸದಾ ಆರೋಗ್ಯವಂತರು ನಿರೋಗಿಗಳಾಗುವುದರಲ್ಲಿಯೇ ಪರಿಶ್ರಮವಿದೆ. ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳುವುದರಲ್ಲಿಯೂ ಬಹಳ ವಿಘ್ನಗಳು ಬರುತ್ತವೆ. ಅನೇಕ ವಿಚಾರಗಳನ್ನು ಮಾಡುತ್ತಾ ವಿಷಯಗಳನ್ನು ತೆಗೆಯುವ ಸಮಯದಲ್ಲಿಯೂ ಬುದ್ಧಿಯು ಎಲ್ಲೆಂದರೆಲ್ಲೋ ಹೊರಟು ಹೋಗಿಬಿಡುತ್ತದೆ. ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿಯು ಮೊದಲ ನಂಬರಿನವರಿಗೆ ಬರುತ್ತದೆಯಲ್ಲವೇ? ಶಿವ ತಂದೆಗಂತೂ ಬರಲು ಸಾಧ್ಯವಿಲ್ಲ. ತಂದೆಯು ಯಾವಾಗಲೂ ತಿಳಿಸುತ್ತಿರುತ್ತಾರೆ, ಬಿರುಗಾಳಿಗಳಂತೂ ಬಹಳ ಬರುತ್ತಿರುತ್ತವೆ. ಎಷ್ಟು ನೆನಪಿನಲ್ಲಿರುವ ಪ್ರಯತ್ನ ಪಡುತ್ತೀರೋ ಅಷ್ಟು ಬಿರುಗಾಳಿಗಳು ಹೆಚ್ಚಾಗಿ ಬರುತ್ತಿರುತ್ತವೆ. ಇದರಲ್ಲಿ ಹೆದರಬಾರದು. ನೆನಪಿನಲ್ಲಿರಬೇಕಾಗಿದೆ, ಸ್ಥಿರವಾಗಿರಬೇಕಾಗಿದೆ. ಯಾವುದೇ ಬಿರುಗಾಳಿಗಳು ಅಲುಗಾಡಿಸುವ ಸಾಧ್ಯವೇ ಇಲ್ಲ. ಇದು ಅಂತಿಮ ಸ್ಥಿತಿಯಾಗಿದೆ. ಇದು ಆತ್ಮಿಕ ಸ್ಪರ್ಧೆಯಾಗಿದೆ. ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಇವು ಸಹ ತಿಳಿದುಕೊಳ್ಳುವ ಮತ್ತು ಧಾರಣೆ ಮಾಡುವ ಮಾತುಗಳಾಗಿವೆ. ಧನ ದಾನ ಮಾಡುವುದು ಇಲ್ಲವೆಂದರೆ ಧಾರಣೆಯೂ ಆಗುವುದಿಲ್ಲ. ಪುರುಷಾರ್ಥ ಮಾಡಬೇಕು. ಇಬ್ಬರು ತಂದೆಯರ ವಿಷಯವನ್ನು ಯಾರಿಗೆ ಬೇಕಾದರೂ ತಿಳಿಸುವುದು ಬಹಳ ಸಹಜವಾಗಿದೆ. ಇದನ್ನೂ ಸಹ ನೀವೇ ತಿಳಿದುಕೊಂಡಿದ್ದೀರಿ. ತಂದೆಯು 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ. ಈ ಲಕ್ಷ್ಮೀನಾರಾಯಣರಿಗೆ ತಂದೆಯಿಂದ 21 ಜನ್ಮಗಳ ಆಸ್ತಿಯು ಸಿಕ್ಕಿದೆ ಎಂದು ನೀವು ಹೇಳುತ್ತೀರಿ. ತಂದೆಯು ಅವರಿಗೆ ರಾಜಯೋಗವನ್ನು ಕಲಿಸಿದರು. ಅವರಿಗೆ ಭಗವಂತನೇ ಈ ಆಸ್ತಿಯನ್ನು ಕೊಟ್ಟರೆಂದು ಮತ್ಯಾರ ಬಾಯಿಂದಲೂ ಹೇಳಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಕೆಲವರು ಕೆಲವೊಂದು ಮಾತಿನಲ್ಲಿ ಖುಷಿಯಾಗಿರುತ್ತಾರೆ. ನೀವು ಯಾವ ಮಾತಿನಲ್ಲಿ ಖುಷಿಯಾಗಿದ್ದೀರಿ ಅದನ್ನು ಯಾರೂ ತಿಳಿದುಕೊಂಡಿಲ್ಲ. ಮನುಷ್ಯರಂತೂ ಅಲ್ಪಕಾಲದ ಕ್ಷಣಭಂಗೂರಕ್ಕೋಸ್ಕರ ಖುಷಿಯನ್ನು ಆಚರಿಸುತ್ತಾರೆ. ನೀವು ಸತ್ಯ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ, ಯೋಗಿ ಮತ್ತು ಜ್ಞಾನಿಯಾಗಿದ್ದೀರಿ. ನಿಮ್ಮ ಈ ಅತೀಂದ್ರಿಯ ಸುಖದ ಖುಷಿಯನ್ನು ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವರಂತೂ ಏನೇನೋ ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ. ಚಂದ್ರಗ್ರಹಣದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಾರೆ, ಬಹಳ ಕಷ್ಟಕರವಾದ ಪರಿಶ್ರಮ ಪಡುತ್ತಾರೆ. ಆದರೆ ಅವರೆಲ್ಲರ ಪರಿಶ್ರಮವು ವ್ಯರ್ಥವಾಗುವುದಿದೆ. ನೀವು ಯಾವುದೇ ಕಷ್ಟವಿಲ್ಲದೆ ಇಂತಹ ಸ್ಥಳಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತೀರಿ. ಎಲ್ಲಿಗೆ ಮತ್ಯಾರೂ ಹೋಗಲು ಸಾಧ್ಯವಿಲ್ಲ. ಒಂದೇ ಸಲ ಶ್ರೇಷ್ಠಾತಿ ಶ್ರೇಷ್ಠ ಪರಮಧಾಮಕ್ಕೆ ಹೋಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನಷ್ಟ ಮೋಹಿಗಳು ಆಗಬೇಕಾಗಿದೆ. ಜೊತೆಗೆ ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸುತ್ತಾ ಕಮಲ ಪುಷ್ಪ ಸಮಾನರಾಗಬೇಕು. ಸೆಕೆಂಡ್ ಪಾಯಿಂಟ್, ಧಾರಣೆ ಮಾಡುವುದಕ್ಕೋಸ್ಕರ ಅವಶ್ಯಕವಾಗಿ ಜ್ಞಾನಧನದ ದಾನ ಮಾಡಬೇಕಾಗಿದೆ.
ಜ್ಞಾನ ಮತ್ತು ಯೋಗದಿಂದ ತಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಬಾಕಿ ಧ್ಯಾನ ಅಥವಾ ಸಾಕ್ಷಾತ್ಕಾರದ ಆಸೆಯನ್ನಿಟ್ಟುಕೊಳ್ಳಬಾರದು. ವರದಾನ: ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಭವಿಷ್ಯ ರಾಜ್ಯ ಭಾಗ್ಯದ ಸಿಂಹಾಸನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂತುಷ್ಟ ಮೂರ್ತಿ ಭವ. ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಭವಿಷ್ಯ ರಾಜ್ಯ ಭಾಗ್ಯದ ಸಿಂಹಾಸನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂತುಷ್ಟ ಮೂರ್ತಿಗಳಾಗಿ. ವಿವರಣೆ: ಸಂತುಷ್ಟರಾಗಬೇಕು ಮತ್ತು ಸರ್ವರನ್ನು ಸಂತುಷ್ಟ ಮಾಡಬೇಕು. ಈ ಸ್ಲೋಗನ್ ಸದಾ ನಿಮ್ಮ ಮಸ್ತಕರೂಪಿ ಬೋರ್ಡ್ ಮೇಲೆ ಬರೆದಿರಬೇಕು. ಏಕೆಂದರೆ ಇದೇ ಸರ್ಟಿಫಿಕೇಟ್ ಉಳ್ಳವರು ಭವಿಷ್ಯದಲ್ಲಿ ರಾಜ್ಯ ಭಾಗ್ಯದ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಿರಿ. ಆದ್ದರಿಂದ ಪ್ರತಿದಿನ ಅಮೃತ ವೇಳೆ ಈ ಸ್ಲೋಗನ್ ಅನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಹೇಗೆ ಬೋರ್ಡ್ ಮೇಲೆ ಸ್ಲೋಗನ್ ಬರೆಯುವಿರಿ, ಅದೇ ರೀತಿ ಸದಾ ನಿಮ್ಮ ಮಸ್ತಕದ ಬೋರ್ಡ್ ಮೇಲೆ ಈ ಸ್ಲೋಗನ್ ಬರೆದಿಟ್ಟುಕೊಳ್ಳಿ. ಆಗ ಎಲ್ಲರೂ ಸಂತುಷ್ಟತಾ ಮೂರ್ತಿಗಳಾಗಿ ಬಿಡುವಿರಿ. ಯಾರು ಸಂತುಷ್ಟರಾಗಿರುತ್ತಾರೆ ಅವರು ಸದಾ ಪ್ರಸನ್ನರಾಗಿರುತ್ತಾರೆ. ಸ್ಲೋಗನ್: ಪರಸ್ಪರರಲ್ಲಿ ಸ್ನೇಹ ಮತ್ತು ಸಂತುಷ್ಟತೆ ಸಂಪನ್ನ ವ್ಯವಹಾರ ಮಾಡುವಂತಹವರೇ ಸಫಲತಾ ಮೂರ್ತಿಗಳಾಗಿರುತ್ತಾರೆ. ಪರಸ್ಪರದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆಯ ಸಂಪನ್ನ ವ್ಯವಹಾರ ಮಾಡುವಂತಹವರೇ ಸಫಲತಾ ಮೂರ್ತಿಗಳಾಗಿರುತ್ತಾರೆ. ಓಂ ಶಾಂತಿ.